ಜಮ್ಮು ಕಾಶ್ಮೀರದಲ್ಲಿ ಸಂಭವಿಸಿದೆ ಮಹಾ ದುರಂತ, ದೊಡ್ಡ ದುರಂತವನ್ನು ಸಂಭವಿಸಿದೆ ನೋಡಿ. ಸೈನಿಕರ ವಾಹನ ಅಲ್ಲಿ ಅಪಘಾತ ಆಗಿಬಿಟ್ಟಿದೆ, ದುರಂತ ಆಗಿಬಿಟ್ಟಿದೆ, ಉರುಳಿ ಬಿದ್ದಿದೆ. ಸೈನಿಕರು ಹೋಗ್ತಾ ಇದ್ದರು, ನಮ್ಮ ದೇಶದ ಸೈನಿಕರು ಅವರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಬಹುದೊಡ್ಡ ದುರಂತ ಇದು. ಸೇನಾ ವಾಹನ ಪಲ್ಟಿಯಾಗಿ 10 ಮಂದಿ ವೀರರೇನಿದ್ದಾರೆ, ವೀರ ಯೋಧರು ವೀರ ಮರಣವನ್ನು ಹೊಂದಿದ್ದಾರೆ. ಈಗ ನಮ್ಮ ದೇಶದ ಹೆಮ್ಮೆಯ ಸೈನಿಕರು ಒಂದು ಅಪಘಾತದಲ್ಲಿ ವೀರ ಮರಣವನ್ನು ಹೊಂದಿರುವಂಥದ್ದು. ಸೇನಾ ವಾಹನ ಪಲ್ಟಿಯಾಗಿದೆ, ಹೋಗಬೇಕಾದ್ರೆ ಪಲ್ಟಿಯಾಗಿ ನೋಡಿ ಸಾವನ್ನಪ್ಪಿದ್ದಾರೆ ಅಥವಾ ವೀರ ಮರಣವನ್ನು ಹೊಂದಿದ್ದಾರೆ. 11 ಜನ ಸೈನಿಕರಿಗೆ ಗಂಭೀರವಾಗಿ ಗಾಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸಾವು ಬದುಕಿನ ನಡುವೆ ಯೋಧರು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ನಾರ್ಮಲ್ ಆಗಿ ನಮ್ಮ ಯೋಧರು ದಿನನಿತ್ಯವೂ ಕೂಡ ಶತ್ರು ದೇಶಗಳ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾ ಇರ್ತಾರೆ. ಈಗ ಗಾಯಗೊಂಡು ಸಾವು ಬದುಕಿನ ಮಧ್ಯೆಯೂ ಕೂಡ ಯೋಧರು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ರಬ್ಬನ್ ಜಿಲ್ಲೆಯ ಪಹಲ್ಗಾಮ್ ಏನಿದೆ ಅದರ ಸಮೀಪ ಈ ಅವಘಡ ನಡೆದಿರುವಂಥದ್ದು. ನಡುಗಿದೆ ಆ ಕಣಿವೆ ರಾಜ್ಯ. ಇದನ್ನು ನೋಡಿ ಏನಪ್ಪ ಇದು ಹಿಂಗಾಗ್ಬಿಡ್ತಲ್ಲ, ನಮ್ಮ ಸೈನಿಕರು ಪ್ರಾಣವನ್ನು ಬಿಟ್ಬಿಟ್ರಲ್ಲ, ಇಷ್ಟು ಜನಕ್ಕೆ ಗಾಯ ಆಗಿದೆಯಲ್ಲ ಅಂತ ಪಾಪ ಯೋಚನೆ ಮಾಡ್ತಾ ಇದ್ದಾರೆ. ನಿಯಂತ್ರಣ ತಪ್ಪಿ ಆಳವಾದಂತಹ ಕಂದಕಕ್ಕೆ ಬಿದ್ದಿದೆ ಸೇನಾ ಬಸ್. ಅದರಿಂದನೇ ಈ ದುರಂತ ಆಗಿರುವಂಥದ್ದು. ಕ್ಷಣಾರ್ಥದಲ್ಲಿ ನುಜ್ಜುಗುಜ್ಜಾಗ್ಬಿಟ್ಟಿದೆ ಆ ವಾಹನ. ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ 10 ಮಂದಿ ಸೈನಿಕರು, ವೀರ ಮರಣವನ್ನು ಹೊಂದಿರುವಂಥದ್ದು. ಹೆಲಿಕಾಪ್ಟರ್ ಮೂಲಕ ಗಾಯಾಳುಗಳನ್ನು ಏರ್ ಲಿಫ್ಟ್ ಮಾಡಲಾಗಿದೆ. ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಈಗ ಸ್ಥಳೀಯರು ಮತ್ತು ಸೇನೆಯಿಂದ ಸಮರೋಪಾದಿ ಕಾರ್ಯಾಚರಣೆ ನಡೆದಿದೆ. ಘಟನಾ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಹಿರಿಯ ಸೇನಾ ಅಧಿಕಾರಿಗಳು. ಪರಿಶೀಲನೆ ಕೂಡ ನಡೆಸಿದ್ದಾರೆ. ಉನ್ನತ ಮಟ್ಟದ ತನಿಖೆಯನ್ನು ಮಾಡಿ ಅಂತ ಹೇಳಿ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಈ ಒಂದು ವಿಚಾರವಾಗಿ ಬ್ರೇಕ್ ಫೇಲ್ಯೂರು ಅಥವಾ ಭೂಕುಸಿತದ ಶಂಕೆಯನ್ನು ಅಥವಾ ಭೂಕುಸಿತ ಏನಾದರೂ ಆಗಿರಬಹುದಾ, ಈ ಎರಡೂ ಅನುಮಾನಗಳಿದೆ, ಶಂಕೆ ವ್ಯಕ್ತವಾಗ್ತಾ ಇದೆ. ಅಪಘಾತಕ್ಕೆ ಇನ್ನೂ ಕೂಡ ನಿಖರವಾದಂಥ ಕಾರಣ ತಿಳಿದು ಬಂದಿಲ್ಲ. ಶೋಧ ಕಾರ್ಯ ನಡೀತಾ ಇದೆ. ಇನ್ನು ಯಾರಾದರೂ ಇದಾರ ಏನು ಎತ್ತ ಅಂತ ಹೇಳಿ. ವೀರ ಯೋಧರ ಬಲಿದಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಕಂಬನಿಯನ್ನು ಮಿಡಿದಿದ್ದಾರೆ. ನಮ್ಮ ಯೋಧರು ಯಾವಾಗಲೂ ಕೂಡ ದೇಶಕ್ಕಾಗಿ ಹೋರಾಟವನ್ನು ಮಾಡ್ತಾರೆ. ಅಂಥವರು ಯುದ್ಧದಲ್ಲಿ ಸಾವನ್ನಪ್ಪಿದರೆ ಅದು ಬೇರೆಯ ವಿಚಾರ. ಆದರೆ ಇಲ್ಲಿ ನೋಡಿ, ಕಂದಕಕ್ಕೆ ಬಿದ್ದು, ಆಳವಾದಂಥ ಕಂದಕಕ್ಕೆ ವಾಹನ ಬಿದ್ದು ಇವರು ಮರಣ ಹೊಂದಿರುವಂಥದ್ದು ನಿಜಕ್ಕೂ ಕೂಡ ಎಂಥವ್ರಿಗೂ ಕೂಡ ನೋವು ತರುತ್ತೆ. ದೇಶಕ್ಕಾಗಿ ತಮ್ಮ ಕುಟುಂಬವನ್ನೇ ಬಿಟ್ಟು ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವಂತಹ ಸೈನಿಕರೇನಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಋಣಿಯಾಗಿದ್ದೀವಿ, ಯಾವಾಗಲೂ ಕೂಡ ಅಷ್ಟೇ. ಆದರೆ ಅವರು ಏನನ್ನೂ ಲೆಕ್ಕಿಸದೆ ನಿಸ್ವಾರ್ಥದಿಂದ ದೇಶದ ಸೇವೆ ಮಾಡ್ತಾ ಇದ್ದಾರೆ. ಆ ವೀರ ಯೋಧರ ಬಲಿಯಾಗಿದೆ, 10 ಮಂದಿಯ ಬಲಿಯಾಗಿದೆ. ಹುತಾತ್ಮರ ಕುಟುಂಬಕ್ಕೆ ಸಾಂತ್ವನವನ್ನು ತಿಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಅವರ ಅಗಲಿಕೆಯ ನೋವನ್ನು ಭರಿಸುವಂತಹ ಶಕ್ತಿ ದೇವರು ಕೊಡಲಿ ಅಂತ ಹೇಳಿ ನರೇಂದ್ರ ಮೋದಿಯವರು ಟ್ವೀಟ್ ಮಾಡಿದ್ದಾರೆ. ಗಾಯಗೊಂಡಂತಹ ಸೈನಿಕರಿಗೆ ಮಿಲಿಟರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ದೇಶದ ವೀರ ಯೋಧರು ವೀರ ಮರಣವನ್ನು ಹೊಂದಿರೋದಕ್ಕೆ ಇಡೀ ದೇಶದಲ್ಲಿ ಸಂತಾಪ ವ್ಯಕ್ತವಾಗ್ತಾ ಇದೆ. ಅದೇ ರೀತಿಯಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ, ಕಂಬನಿಯನ್ನು ಮಿಡಿತಾ ಇದ್ದಾರೆ. ನಮ್ಮ ದೇಶದ ಯೋಧರು ಈ ರೀತಿಯಾಗಿ ಆಗಿದ್ದಾರೆ, ಒಂದು ವೀರ ಮರಣವನ್ನು ಹೊಂದಿದ್ದಾರೆ ಅಂತ. ಇನ್ನು 11 ಜನ ಏನಿದ್ದಾರೆ ಗಾಯಾಳುಗಳು, ಅವ್ರದ್ದು ಕೂಡ ಪರಿಸ್ಥಿತಿ ಸ್ವಲ್ಪ ಚಿಂತಾಜನಕವಾಗಿದೆ, ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರೀಗ ಮಿಲಿಟ್ರಿ ಆಸ್ಪತ್ರೆಯಲ್ಲಿ ಇದ್ದಾರೆ. ಏನಾಗಬಹುದು, ಅವರಲ್ಲಿ ಯಾರ ಸ್ಥಿತಿ ಹೇಗಿದೆ ಅಂತ ಇನ್ನೂ ಅದು ಅಧಿಕೃತವಾಗಿ ಹೇಳಬೇಕು. ರಕ್ಷಣಾ ಸಚಿವರು ಏನಾದರೂ ಅದ್ರ ಬಗ್ಗೆ ಮಾತನಾಡ್ತಾರಾ ಅಥವಾ ಅಧಿಕಾರಿಗಳು ತಿಳಿಸ್ತಾರಾ, ಇದೆಲ್ಲ ವಿಚಾರ ಕೂಡ ಅವರು ಹೇಳಿದ ನಂತರ ಗೊತ್ತಾಗುತ್ತೆ ಹೇಗಿದೆ ಅವರ ಪರಿಸ್ಥಿತಿ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.